ಗುಡ್ ಮಾರ್ನಿಂಗ್, ನಮಸ್ತೆ, ಓಂ ಶಾಂತಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಸ್ವಲ್ಪ ಆಧ್ಯಾತ್ಮಿಕ ಬಗ್ಗೆ ಹೇಳ್ಕೊಡ್ಬೇಕು, ಹೇಗೆ ಮೆಡಿಟೇಷನ್ ಮಾಡೋದ್ರ ಬಗ್ಗೆ ಅಂತ ನಿನ್ನೆ ನಮ್ಮ ಫ್ರೆಂಡ್ಸ್ ಒಂದು ಇಬ್ಬರು ಮೂರು ಫೋನ್ ಮಾಡಿದ್ರೆ ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ವಿ. ಸೊ ಎಸ್ಪೆಷಲಿ ಆಧ್ಯಾತ್ಮಿಕತೆಯಲ್ಲಿ ಮೆಡಿಟೇಷನ್ ಅನ್ನೋದೇ ಬೇಸಿಕ್. ಯಾವ ಮನುಷ್ಯ ಮೆಡಿಟೇಷನ್ ರೆಗ್ಯುಲರಾಗಿ ಮಾಡೋಕ್ಕೆ ಶುರು ಮಾಡ್ತಾನೆ, ಆ ಮನುಷ್ಯನಿಗೆ ತನ್ನಿಂದ ತಾನಾಗಿ ಒಂದು ಸ್ಪಿರಿಚುವಾಲಿಟಿ ಉತ್ಪತ್ತಿ ಆಗುತ್ತೆ. ಒಳಗಡೆ ಸ್ವಲ್ಪ ಪರಿವರ್ತನೆ ಆಗೋದಕ್ಕೆ ಪ್ರಯತ್ನ ಪಡ್ತಾನೆ. ಪರಿವರ್ತನೆ ಅಂದರೆ ಏನು ದೊಡ್ಡ ಯಾವುದೂ ಅಲ್ಲ, ನನ್ನ ವಿಚಾರಗಳನ್ನು ಬದಲಾವಣೆ ಮಾಡ್ತಕ್ಕಂಥದ್ದು, ಅಥವಾ ನಾನು ಡೈಲಿ ಏನು ರೊಟೀನ್ ಮಾಡ್ತೀನಲ್ವ, ನನ್ನ ಆ್ಯಕ್ಟಿವಿಟೀಸು ಬೆಳಗ್ಗಿಂದ ರಾತ್ರಿವರೆಗೆ ಅದನ್ನು ಕೂತ್ಕೊಂಡು ಅನಲೈಸ್ ಮಾಡ್ಕೊಳ್ಳೋದ್ರಾಗ ಯಾವುದು ಬೇಕೋ ಅದನ್ನು ನಾನು ಮಾಡ್ಕೊಳ್ಳೋದು, ಯಾವುದು ಬೇಡೋ ಅದನ್ನು ಬಿಡ್ತಕ್ಕಂಥ ಅದೇ ಪರಿವರ್ತನೆ. ಪರಿವರ್ತನೆ ಅಂದರೆ ಏನು ಚೇಂಜ್ ಆಗೋಂಥದ್ದಲ್ಲ. ಪರಿವರ್ತನೆ ಯಾವುದನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ನನಗೆ ಏನು ಬೇಕೋ ಅದನ್ನು ತೊಗೋಬೇಕು, ನನಗೇನು ಬೇಡ ಅದನ್ನು ಬಿಡ್ತಕ್ಕಂಥದ್ದನ್ನು ಕಲಿಬೇಕಮ್ಮ ಮಾತು. ಇದೇ ಪರಿವರ್ತನೆ. ಸೊ ಇದನ್ನು ಮಾಡಬೇಕಂದ್ರೆ ನಾವು ಸ್ವಲ್ಪ ಮೆಡಿಟೇಷನ್ ಬಗ್ಗೆ ಇದ್ದರೆ ಈಸಿ ಇರುತ್ತೆ. ಯಾವ್ದು ಸತ್ಸಂಗ ಇರ್ಬೋದು, ಒಳ್ಳೆ ಪುಸ್ತಕ ಓದಿರ್ಬೋದು, ಅಥವಾ ಸ್ವಲ್ಪ ಬೆಳಗ್ಗೆ ಸಾಯಂಕಾಲ ಧ್ಯಾನ ಮಾಡೋದು, ಇದರಿಂದ ಆಗ್ತಕ್ಕಂಥ ಬೆನಿಫಿಟ್ಸ್ ಅನೇಕ. ಇದು ಧ್ಯಾನ ಅಂತಕ್ಕಂಥದ್ದು ಕಣ್ಣಿಗೆ ಕಾಣಲ್ಲ, ಮೆಡಿಟೇಷನ್ ಅಂತಕ್ಕಂಥದ್ದು, ಆದರೆ ಒಳಗಡೆ ಹೆಲ್ಪ್ ಮಾಡ್ತಕ್ಕಂಥದ್ದು ಅನೇಕ ರೀತಿಯಾಗಿ ಹೆಲ್ಪ್ ಮಾಡುತ್ತಮ್ಮ ಮತ್ತು ಇದು ಸಾಕಷ್ಟು ರೀತಿಯಲ್ಲಿ. ಒಂದು ಆರೋಗ್ಯದಲ್ಲಿ ಇಂಪ್ರೂವ್ ಮಾಡುತ್ತೆ, ಆಮೇಲೆ ಇನ್ನೊಂದು ನನ್ನ ಆ್ಯಕ್ಟಿವಿಟೀಸ್ನಲ್ಲಿ ಹೆಲ್ಪ್ ಮಾಡುತ್ತೆ, ಮೂರನೇದು ಬಂದು ನನ್ನ ಬಿಸ್ನೆಸ್ಸಲ್ಲಿ ತುಂಬ ಸಹಾಯ ಮಾಡುತ್ತೆ, ನಾಲ್ಕನೇದು ಬಂದು ನನ್ನ ಫ್ರೆಂಡ್ಸ್ ಜೊತೆ ವ್ಯವಹಾರ ಮಾಡ್ತಕ್ಕಂಥದ್ದು ಹೆಲ್ಪ್ ಆಗುತ್ತೆ, ಇನ್ನು ನನ್ನ ಫ್ಯಾಮ್ಲಿ ಜೊತೆ ಮಕ್ಕಳ ಜೊತೆ ವ್ಯವಹಾರದಲ್ಲಿ ಇರೋದಕ್ಕೆ ತುಂಬಾ ಸಹಾಯ ಮಾಡುತ್ತೆ ಈ ಮೆಡಿಟೇಷನ್ ಅಂತಕ್ಕಂಥದ್ದು. ಇದು ಎನರ್ಜಿ ಕೊಡುತ್ತೆ ಮತ್ತು ತುಂಬಾ ಪಾಸಿಟಿವ್ ಎನರ್ಜಿ. ಯಾವ ಮನುಷ್ಯ ಸ್ವಲ್ಪ ರೆಗ್ಯುಲರಾಗಿ ಮಾಡ್ತಕ್ಕಂಥ ಅಭ್ಯಾಸ ನಾವು ಬೆಳೆಸ್ಕೊಂಡ್ಬಿಟ್ರೆ ಸಾಕಷ್ಟು ಸಮಸ್ಯೆಗಳನ್ನು ನಾವು ಹೊರಗಡೆ ಬರ್ಬೋದು, ಸಮಸ್ಯೆ ಇಲ್ಲದೇ ಹೊರಗಡೆ ಬರ್ತಕ್ಕಂಥದ್ದು ನಾವು ಕ್ರಿಯೇಟ್ ಮಾಡ್ಕೋಬೋದು. ಸೊ ಭಾಳ ಈಸಿ ಇದೆ, ಇದೇನು ಪ್ರಾಬ್ಲಮೇ ಅಲ್ಲ. ಇದು ಬೆಳಗ್ಗೆ ಸಾಯಂಕಾಲ ನಾವೇನು ಮಾಡ್ತೀವಲ್ಲ ಅವಾಗ ಮಾಡ್ತಾ ಹೋದ್ರೆ ಸಾಕು, ತುಂಬಾ ಬೆನಿಫಿಟ್ ಆಗುತ್ತೆ. ಅಕಸ್ಮಾತ್ ಇದು ಮಾಡಿಲ್ಲ ಅಂದರೆ ಬೇಗ ನನ್ನ ಕೋಪ ಬರೋಕ್ಕೆ ಶುರುವಾಗುತ್ತೆ, ಆಮೇಲೆ ನನ್ನ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ಲಿಕ್ಕೆ ಶುರುವಾಗುತ್ತೆ. ಇನ್ನೂ ಮೈನಸ್ ಪಾಯಿಂಟ್ ಅಂದರೆ ನಿದ್ದೆ ನಮ್ಗೆ ಕರೆಕ್ಟಾಗಿ ಬರೋಲ್ಲ. ನೀವು ನಿದ್ದೆ ಬರಬೇಕು ಚೆನ್ನಾಗಿ ಅಂದರೆ ಮೆಡಿಟೇಷನ್ ಅನ್ನತಕ್ಕಂಥದ್ದು ಕಂಪಲ್ಸರಿ ಮಾಡಲೇಬೇಕು. ನಾವು ಮಾಡಿದ್ರೆ ಮಾತ್ರ ಅದು ತುಂಬಾ ಹೆಲ್ಪ್ ಆಗುತ್ತೆ. ನ್ಯಾಚುರಲಾಗಿ ನಿದ್ದೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಸರಿ, ನಾವು ಆಲ್ರೆಡಿ ಒಂದೇ ಡಿಸ್ಕಸ್ ಮಾಡಿದ್ದೀವಿ. ನಿದ್ದೆ ಅನ್ನೋದು ಬಯಲಾಜಿಕಲಿ ರಿಲೇಷನ್ ಬಿಟ್ವೀನ್ ದಿ ಮೈಂಡ್ ಆ್ಯಂಡ್ ಬಾಡಿ. ಸೊ ಅದೆರಡನ್ನ ಜೋಡಿಸೋದೇ ನಿದ್ದೆ ಬರ್ತಕ್ಕಂಥದ್ದು. ಆ ನಿದ್ದೆನಲ್ಲಿ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ಆರೋಗ್ಯ ಬಾಡಿನ ರಿಪೇರಿ ಮಾಡ್ಕೊಳ್ಳುತ್ತೆ, ಸಾಕಷ್ಟು ಕೆಲಸ ನಡೀತಿದೆ ಆ ಮಾತು ನಿದ್ದೆನಲ್ಲಿ. ಹಾಗಾಗಿಬಿಟ್ಟು ನಿದ್ದೆ ಬರೋದಕ್ಕೆ ಮೆಡಿಟೇಷನ್ ಅಂತಕ್ಕಂಥದ್ದು ಒಂದು ಪೂರಕವಾದ ವಸ್ತು. ಒಳ್ಳೆ ಆಹಾರ ಇರಬೇಕು, ಬೆಡ್ ಚೆನ್ನಾಗಿರಬೇಕು, ಹೇಗೆ ಅಂದ್ಕೊಳ್ತೀವಿ ಅದೇ ಥರ ಒಳ್ಳೆ ಮೆಡಿಟೇಷನ್ಗಳು ಮಾಡಿದ್ರೆ ಅದು ಪೂರಕವಾಗಿ ಕೆಲಸ ಮಾಡಿಕೊಳ್ಳುತ್ತೆ. ಸೊ ಇದನ್ನು ಬೆಳೆಸ್ಕೊಳ್ಳೋದು ಭಾಳ ಉತ್ತಮ. ಸೊ ಕೆಲವ್ರು ಹೇಳ್ತಾರೆ ಟೈಮ್ ಇಲ್ಲ ಮೆಡಿಟೇಷನ್ ಮಾಡೋದು, ಟೈಮ್ ಸಿಗೋಲ್ಲ, ರಾತ್ರಿ ಟೈರ್ಡಾಗಿ ಬಂದು ಮಲಗಿಬಿಡ್ತೀವಿ ಅಂತ ನನ್ನ ಫ್ರೆಂಡ್ ಹೇಳ್ತಾ, ಟೈಮೇ ಇಲ್ಲ ನನಗೆ, ಯಾವಾಗ ಮಾಡಲಿ ಮೆಡಿಟೇಷನ್ ಅಂತೇಳಿ. ನಾವು ಹೇಳೋದಿಷ್ಟೇ, ಮೆಡಿಟೇಷನ್ ಅಂದರೆ ಯಾವುದು ಸಪ್ರೇಟ್ ಸಮಯ ತೆಗಿಯೋಕ್ಕೆ ಹೋಗಬೇಡಿ. ರಾತ್ರಿ ಮಲಗೋದಕ್ಕಿಂತ ಮುಂಚಿತವಾಗಿ 1 ಅವರ್ ಮುಂಚೆ ಈ ಗ್ಯಾಡ್ಗೆಟ್ ಅಂದರೆ ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ನೋಡಿದ್ರೆ ಬಂದ್ ಮಾಡ್ಕೊಳ್ಳಿ. ಮಿನಿಮಮ್ ಅಂದ್ರೆ 1 ಅವರ್ ನೋಡಿದ್ರೆ ಬೆಟ್ರ್, ಒಂದು ½ ಅವರ್ ಮುಂಚೆ ಹಂಗೆ. ಆವಾಗ ರಿಯಲಿ ಹೆಲ್ಪ್ ಆಗುತ್ತೆ. ನಾವು ಯಾವಾಗ 1 ತಾಸು ಮುಂಚಿತವಾಗಿ ಮೊಬೈಲ್ ನೋಡೋದು, ಟಿ ವಿ ನೋಡೋದು ಇದನ್ನು ಬಂದ್ ಮಾಡಿಕೊಂಡ್ರೆ ನನ್ನಲ್ಲಿ ಉತ್ಪತ್ತಿ ಆಗೋಂಥ ಥಾಟ್ಸ್ಗೆ ಪ್ರೆಷರ್ ಕಡಿಮೆ ಆಗುತ್ತೆ. ಎಸ್ಪೆಷಲಿ ಇದು ಭಾಳ ಮುಖ್ಯ. ಇದು ಕಡಿಮೆ ಆದರೆ ಮಾತ್ರ ನನಗೆ ಒಳ್ಳೆ ನಿದ್ದೆ ಬರಲಿಕ್ಕೆ ಇದಾಗುತ್ತೆ. ಸೊ ಹಾಗಾಗಿಬಿಟ್ಟು ಪ್ರತಿದಿನಲೂ ಮಲಗಂಥ ಸಮಯನ ಫಿಕ್ಸ್ ಮಾಡ್ಕೊಳ್ರಿ. ಒಂದು 10 ರಿಂದ 15 ನಿಮಿಷ ಖಂಡಿತ ಮೆಡಿಟೇಷನ್ ಮಾಡಿ. ನಿಮ್ಗೆ ಯಾವುದಾದ್ರು ಮಾಡ್ಕೊಳ್ಳಿ. ಮೆಡಿಟೇಷನ್ ಅಂದರೆ ನಿಮ್ಗೆ ಏನು ಕಂಫರ್ಟ್ ಅನಿಸುತ್ತೆ ಅದು ಮಾಡ್ಕೊಳ್ಳಿ. ಒಂದು ಜಪ ಮಾಡೋದಿರ್ಬೋದು, ಪುಸ್ತಕ ಓದೋದಿರ್ಬೋದು, ಒಳ್ಳೆ ಹಾಡು ಕೇಳೋದಿರ್ಬೋದು, ಇಲ್ಲ ಮೌನವಾಗಿ ಕೂತ್ಕೊಂಡು ಉಸಿರಾಟದ ಮೇಲೆ ಗಮನಿಸ್ತಕ್ಕಂಥದ್ದಿರ್ಬೋದು. ಸಾಕಷ್ಟು ವಿಧಾನಗಳಿದ್ದಾವೆ ಮೆಡಿಟೇಷನ್ ಅಂದರೆ, ಒಬ್ಬೊಬ್ಬರೊಂದು ರೀತಿ ಹೇಳ್ಕೊಡ್ತಾ ಹೋಗ್ತಾರೆ. ಸೊ ನಾವಿಲ್ಲಿ ಓಂ ಶಾಂತಿಯಲ್ಲಿ ರಾಜಯೋಗ ಮೆಡಿಟೇಷನ್ ಕಲಿಸ್ತಾರೆ ನಮಗೆ. ಇಲ್ಲಿಗೆ ಬೇರೆದಕ್ಕೆ ವ್ಯತ್ಯಾಸ ಏನಪ್ಪ ಅಂದರೆ ಇಲ್ಲಿ ಕಣ್ಣು ತೆಗೆದುಬಿಟ್ಟು ಧ್ಯಾನ ಮಾಡಿಸ್ತಾರೆ ಮಾತು. ಕಣ್ಣು ತೆಗೆದು ಧ್ಯಾನ ಮಾಡೋದ್ರಿಂದ ಅವೇರ್ನೆಸ್ ಇರುತ್ತೆ ಆ ಮನುಷ್ಯನಿಗೆ, ನಾನು ಏನು ಮಾಡ್ತಾಯಿದ್ದೀನಿ, ಏನು ನೋಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿಬಿಟ್ಟು ಕಣ್ಣು ತೆಗೆಯೋದ್ರಿಂದ ನನಗೆ ಅವೇರ್ನೆಸ್ ಇರೋದ್ರಿಂದ ನನ್ನ ಧ್ಯಾನಕ್ಕೆ ಜಾಸ್ತಿ ಪೂರಕವಾಗಿ ಹೆಲ್ಪ್ ಆಗುತ್ತೆ ಅಂತ ನಮಗೆ ಇದು ಹೇಳಿಕೊಟ್ಟಿದೆ. ನಾವು ಮಾಡ್ತಾಯಿದ್ವಿ ರೆಗ್ಯುಲರಾಗಿ. ತುಂಬ ಚೆನ್ನಾಗಿದೆ ಇದು, ನನ್ನ ವೈಯಕ್ತಿಕ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಸೊ ನೀವು ಕೂಡ ಇದನ್ನು ಪ್ರಯತ್ನ ಮಾಡ್ಬೋದು. ಸೊ ನಾನು ಅದು ಒಂದು ಮಾಡಿ, ಬೆಳಗ್ಗೆ ಎದ್ದ ತಕ್ಷಣ ಒಂದು 5-10 ನಿಮಿಷ ಕಂಪಲ್ಸರಿ ಮೆಡಿಟೇಷನ್ ಮಾಡಿ, ಅದು ನಿಮಗೆ ತುಂಬ ಉಪಯೋಗ ಆಗ್ತಾ ಹೋಗುತ್ತೆ. ಸೊ ಇವು 2 ಟೈಮ್ ನೀವು ಮಾಡೋದ್ರಿಂದ ತುಂಬಾ ಬೆನಿಫಿಟ್ ಆಗ್ತಾ ಹೋಗುತ್ತೆ. ಬೆಳಗ್ಗೆ ಮತ್ತು ರಾತ್ರಿ ಕಂಪಲ್ಸರಿಯಾಗಿ ಮಾಡಬೇಕು ನೀವು. ಸೊ ಆವಾಗ ಅದರಿಂದ ಬೆನಿಫಿಟ್ ಸಿಗ್ತಾ ಹೋಗ್ತವೆ. ಇದನ್ನು ಚಾಚು ತಪ್ಪದೆ ಮಾಡಿಕೊಂಡ್ರೆ ಸಾಕಷ್ಟು ನನ್ನ ಲೈಫ್ ಸ್ಕಿಲ್ಸಲ್ಲಿ ಏನಿದಾವಲ್ಲ ತುಂಬಾ ಹೆಲ್ಪ್ ಆಗ್ತಾ ಹೋಗುತ್ತೆ.
ಸೊ ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ, ನೀವು ಮಾಡಿ. ಮತ್ತೇನಾದ್ರು ಸಮಸ್ಯೆ ಇದ್ದರೆ ಖಂಡಿತ ಮತ್ತೆ ಫೋನ್ ಮಾಡಿ, ನಾವು ನೇರವಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ.